ನಮಸ್ಕಾರ ಫ್ರೆಂಡ್ಸ್. ಗಣೇಶನು ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇರ್ತಾನೆ. ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿ ದೇವರ ಜ್ಞಾನದಲ್ಲಿ ಕೂತ್ಕೊಂಡು ಜಪವನ್ನು ಮಾಡುತ್ತಾ ಇರುತ್ತಾನೆ. ತಪಸ್ಗೆ ಕೂತ್ಕೊಂಡಿರ್ತಾನೆ. ಆ ಗಂಗಾ ನದಿ ಹತ್ರ ಕೂತ್ಕೊಂಡು ಜಪವನ್ನು ಮಾಡುತ್ತಾ ಇರುತ್ತಾನೆ. ಆದರೆ ತುಳಸಿ ಅಲ್ಲಿ ಬರುತ್ತಾಳೆ. ಯಾತ್ರೆಗೆ ಹೋಗೋಣ ಅಂತ ಹೇಳಿ ತುಳಸಿ ಯಾತ್ರೆಗೆ ಬರುವಾಗ ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡಬೇಕು ತುಳಸಿಗೆ ಅಂತ ಅವರ ತಂದೆ ತಾಯಿ ಅಂದುಕೊಂಡಿರುತ್ತಾರೆ. ಆದರೆ ಯಾತ್ರೆಗೆ ಬರುತ್ತಿದ್ದಾಗ ಗಣೇಶನನ್ನ ನೋಡುತ್ತಾಳೆ ತುಳಸಿ. ಆಗ ಗಣೇಶನನ್ನ ನೋಡಿ ಗಣೇಶ ಎಷ್ಟು ಚೆನ್ನಾಗಿದ್ದಾನೆ, ಗಣೇಶನನ್ನೇ ಮದುವೆ ಮಾಡಿಕೊಂಡರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಆಲೋಚನೆ ಮಾಡುತ್ತಾಳೆ. ಭಂಗವನ್ನು ವ್ಯರ್ಥ ಮಾಡುತ್ತಾಳೆ ತುಳಸಿ. ನೀನು ನನ್ನನ್ನ ಮದುವೆ ಮಾಡಿಕೋ ಅಂತ ಕೇಳುತ್ತಾಳೆ. ಆಗ ಕೇಳಿದ ಮೇಲೆ ಗಣೇಶನಿಗೆ ಕೋಪ ಬರುತ್ತದೆ. ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿ ಭಂಗವನ್ನು ವ್ಯರ್ಥ ಮಾಡಿದೆ ಅಂತ ಹೇಳಿ ತುಳಸಿಯನ್ನ ಬೈಯುತ್ತಾನೆ. ಆಗ ತುಳಸಿ ಹೇಳುತ್ತಾಳೆ, ನೀನು ಒಂದಲ್ಲ ಎರಡು ಮದುವೆಗಳನ್ನು ಮಾಡಿಕೋ. ಮದುವೆ ಮಾಡಿಕೊಂಡರೆ ಎಲ್ಲ ಫಲಗಳು ಸಿಗುತ್ತದೆ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಮದುವೆ, ಮಕ್ಕಳು, ಮೊಮ್ಮಕ್ಕಳು ಅಂತ ಆಗ್ಲೇಬೇಕು. ಭೂಮಿ ತಾಯಿಗೆ ಒಂದು ಮಗುವನ್ನು ನೀಡಿದರೆ ಆ ಮಗು ವಂಶವನ್ನು ಬೆಳೆಯುತ್ತದೆ. ಮಕ್ಕಳಿಲ್ಲದೆ ಇರೋರೆ ಎಷ್ಟು ಸಂಕಟ ಅನುಭವಿಸ್ತಾರೆ ಗೊತ್ತಾ? ಆದರೆ ನೀನು ಮದುವೆಯನ್ನಾಗಿ ಎಲ್ಲ ಚೆನ್ನಾಗಿ ನಿರ್ಭಯ ಮಾಡು. ಆದರೆ ಮದುವೆ ಆಗದೆ ಹಾಗೆ ಇರಬಾರದು ಅಂತ ಹೇಳುತ್ತಾಳೆ ತುಳಸಿ. ಆ ತರ ಹೇಳಿದ ಮೇಲೆ ತುಳಸಿಗೆ ಹೇಳುತ್ತಾನೆ, ನೀನು ಯಾವತ್ತಿಗೂ ಅಷ್ಟೇ ಗಿಡವಾಗಿ ಇರು. ನನಗೆ ಭಂಗವನ್ನು ಮಾಡಿ ನನ್ನ ಅಷ್ಟ ದೇವತೆಗಳ ಜ್ಞಾನದಲ್ಲಿ ಇದ್ದೆ ಭಂಗವನ್ನು ಮಾಡಿರೋದಕ್ಕೆ ನಿನಗೆ ಈ ತರ ಶಾಪವನ್ನು ನೀಡುತ್ತಿದ್ದೇನೆ ಅಂತ ಹೇಳುತ್ತಾನೆ ಗಣೇಶ. ಆಗ ತುಳಸಿ ಹೇಳುತ್ತಾಳೆ, ನಾನು ಯಾವತ್ತಿಗೂ ಅಷ್ಟೇ ಗಿಡವಾಗಿ ಇರುವುದು ಕಷ್ಟವಾಗುತ್ತದೆ, ನಾನು ಇರುವುದಿಲ್ಲ ಅಂತ ಹೇಳುತ್ತಾಳೆ. ಒಬ್ಬ ರಾಕ್ಷಸನನ್ನ ಮದುವೆಯಾಗಿ ಅವನ ಜೊತೆ ಸಂಸಾರಿ ಆಗು ಅಂತ ಹೇಳಿ ಗಣೇಶ ಹೇಳುತ್ತಾನೆ. ಆದರೆ ವೈಕುಂಠದಲ್ಲಿ ಮಹಾವಿಷ್ಣು ಶ್ರೀನಿವಾಸನಿಗಾಗಲಿ ಮಹಾವಿಷ್ಣುಗಾಗಲಿ ನಿನ್ನ ತುಳಸಿ ಅಂದರೆ ಅತಿಯಾದ ಪ್ರೀತಿ. ತುಳಸಿ ಎಲ್ಲರ ಬಾಗಿಲು ಮುಂದೆ ಇರುತ್ತದೆ, ಪ್ರತಿಯೊಬ್ಬರು ಮನೆ ಮುಂದೆ ಇರುತ್ತದೆ. ತುಳಸಿಯನ್ನು ಆರಾಧನೆ ಮಾಡುತ್ತಾರೆ, ತುಳಸಿಯನ್ನು ತುಂಬ ಇಷ್ಟಪಡುತ್ತಾರೆ, ತುಳಸಿಗೆ ಪೂಜೆಯನ್ನು ಮಾಡುತ್ತಾರೆ. ತುಳಸಿ ಎಲ್ಲರ ಬಾಗಿಲು ಮುಂದೆ ಇರುತ್ತಾಳೆ. ಆದರೆ ನನಗೆ ಮಾತ್ರ ನಿನ್ನನ್ನು ಇಡೋ ಹಾಗಿಲ್ಲ. ನೀನು ಯಾವತ್ತಿಗೂ ನನ್ನಿಂದ ದೂರ ಇರಬೇಕು, ನನ್ನ ಹತ್ರ ಸುಳಿಯುವ ಹಾಗಿಲ್ಲ. ನನಗೆ ತುಳಸಿ ಅಂದರೆ ಅಸಹ್ಯ, ತುಳಸಿಯನ್ನು ಇಡಲೇಬಾರದು ಅಂತ ಗಣೇಶ ಹೇಳುತ್ತಾನೆ. ಆಗ ತುಳಸಿ ಹೇಳುತ್ತಾಳೆ, ನನ್ನನ್ನು ಕ್ಷಮಿಸು ಅಂತ. ನೀನು ಕ್ಷಮಿಸುವುದು ಬೇಡ. ನಿನ್ನ ಬಾಗಿಲಲ್ಲಿ ಎಲ್ಲರೂ ನಿನ್ನನ್ನು ತುಳಸಿ ಇಟ್ಟು ಪೂಜೆಯನ್ನು ಮಾಡುತ್ತಾರೆ. ಆದರೆ ವೈಕುಂಠ ಏಕಾದಶಿ ಶ್ರೀ ಶ್ರೀನಿವಾಸನಿಗೆ ಇಟ್ಟು, ಪದ್ಮಾವತಿ ಅಮ್ಮನವರಿಗೆ ಮತ್ತು ಶ್ರೀ ಮಹಾವಿಷ್ಣುವಿಗೆ ಇಟ್ಟು ಅತಿಯಾದ ಪ್ರೀತಿ. ತುಳಸಿ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ನನಗೆ ಮಾತ್ರ ಇಡಬಾರದು ಅಂತ ಹೇಳುತ್ತಾರೆ. ಆಗ ಹೇಳಿದ ಮೇಲೆ ಗಣೇಶನಿಗೆ ಯಾವತ್ತಿಗೂ ತುಳಸಿ ಹಾರ ಆಗಿರಲಿ, ತುಳಸಿ ಹೂವು ಆಗಿರಲಿ, ಏನನ್ನು ತುಳಸಿನ ಯೂಸ್ ಮಾಡಂಗೆ ಇಲ್ಲ. ಆದರೆ ಗಣೇಶನು ಮಾತ್ರ ತುಳಸಿಯಿಂದ ದೂರ ಇರುತ್ತಾನೆ. ಆದರೆ ತುಳಸಿಗೂ ಗಣೇಶನಿಗೂ ವಿರುದ್ಧವಾಗುತ್ತದೆ. ತುಳಸಿ ಅಂದರೆ ಗಣೇಶನಿಗೆ ಆಗುವುದೇ ಇಲ್ಲ. ಯಾವತ್ತಿಗೂ ಗಣೇಶನಿಗೆ ತುಳಸಿಯನ್ನು ಇಡಬಾರದು. ಇಟ್ಟಿದರೆ ಗಣೇಶನಿಗೆ ತುಂಬ ಕೋಪ ಬರುತ್ತದೆ. ಗಣೇಶನಿಗೆ ಆಗುವುದಿಲ್ಲ. ಎಲ್ಲ ದೇವರುಗಳು ಇಷ್ಟಪಡುತ್ತಾರೆ ತುಳಸಿಯನ್ನು. ಆದರೆ ಪದ್ಮಾವತಿ ಅಮ್ಮನವರಿಗೆ ತುಂಬ ಇಷ್ಟ ತುಳಸಿ ಅಂದರೆ. ಎಲ್ಲರೂ ಇಷ್ಟಪಡುತ್ತಾರೆ, ಎಲ್ಲ ದೇವರುಗಳು ಇಷ್ಟಪಡುತ್ತಾರೆ. ಆದರೆ ಆಂಜನೇಯ ಸ್ವಾಮಿಗೂ ತುಂಬ ಶನಿ ದೇವರು ಹತ್ತಿರ ಬರದೇ ಇರಲಿ ಅಂತೇಳಿ ಆಂಜನೇಯನಿಗೂ ತುಳಸಿ ಹಾರವನ್ನು ಹಾಕುತ್ತಾರೆ. ಎಲ್ಲ ದೇವರುಗಳು ಇಷ್ಟಪಟ್ಟರೂ ಗಣೇಶನಿಗೆ ಮಾತ್ರ ತುಳಸಿ ಅಂದರೆ ಆಗುವುದಿಲ್ಲ. ನೋಡಿ ಫ್ರೆಂಡ್ಸ್, ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.